ಇಷ್ಟಲಿಂಗ ಪೂಜೆ ಯಾಕೆ ಬಂತು ಅನ್ನೋದನ್ನು ಮೊದಲು ನಾವು ನೋಡ್ಬೇಕಾಗ್ತೈತಿ. ಮೊದಲಿಗೆ ಪೂಜೆ ಇತ್ತು, ಪೂಜೆ ಇಲ್ಲ ಅಂತಲ್ಲ, ಪೂಜೆ ಇತ್ತು. ಪೂಜೆ ಏನಾಗ್ತಿತ್ತು ಅಂದರೆ ಪೂಜೆ ಮಾಡುವಾಗ ಪೂಜ್ಯ ಮತ್ತು ಪೂಜಕ ಅಂಥೇಳಿ ಎರಡಾಗಿರ್ತಿದ್ದು. ಅಲ್ಲಿ ಎರಡು ಒಂದಾಗುವಂಥ ಸ್ಥಿತಿ ಇರಲಿಲ್ಲ. ಆದರೆ 12ನೇ ಶತಮಾನದೊಳಗೆ ಬಸವಣ್ಣನವ್ರು ಕೊಟ್ಟಿರ್ತಕ್ಕಂಥ ಇಷ್ಟಲಿಂಗದ ಪೂಜೆ ಏನೈತಿ, ಪೂಜೆ ಮತ್ತು ಪೂಜಕ ಭಿನ್ನವಾಗಿ ಉಳಿಯೋದಿಲ್ಲ. ಯಾವುದನ್ನು ನಾನು ಪೂಜೆ ಮಾಡ್ತೀನಿ ಅಂತಂದ್ರೆ ನನ್ನ ಅರಿವನ್ನು ನಾನು ಪೂಜೆ ಮಾಡ್ತೀನಿ. ಆ ಅರಿವನ್ನು ಪೂಜೆ ಮಾಡೋದ್ರಿಂದ ಆ ಅರಿವು ಎಲ್ಲರೊಳಗೂ ಐತಿ, ನನ್ನೊಳಗೂ ಐತಿ, ನಿಮ್ಮೊಳಗೂ ಐತಿ. ಹಾಗಾಗಿ ಆ ಸತ್ಯವನ್ನು ತಿಳಿಸಿಕೊಟ್ರು. ಆ ಅರಿವು ಅಂತ ಏನು ಹೇಳ್ತೀವಿ, ಆ ಅರಿವು ಏನೈತಲ್ಲ ನಮಗೆ ಸತ್ಯದ ಅರಿವನ್ನು ನಮಗೆ ದರ್ಶನ ಮಾಡಿಸ್ಕೊಡ್ತೈತಿ. ಆ ಇಷ್ಟಲಿಂಗವನ್ನು ನಾವು ಅರಿವಿನ ಕುರುಹಾಗಿ ನೋಡ್ತೀವಿ. ಆಮೇಲೆ ದೇವರು ಅಂತ ನೋಡ್ತೀವಿ. ಪ್ರಾರಂಭಕ್ಕೆ ಮೊದಲಿರೋದು ನಮ್ಗೆ ದ್ವಂದ್ವ ಅಂದ್ರೆ ದೇವರು ಅಂಥೇಳಿ. ಬಸವಣ್ಣನವ್ರು ಏನು ಮಾಡಿದ್ರು ಅಂದರೆ ದೇವರು ಅಂಥೇಳಿ ಅನ್ನೋ ವಿಷಯದ ಬಗ್ಗೆ ಸ್ಪಷ್ಟತೆಯನ್ನು ಕೊಟ್ಟರು. ದೇವರು ಅಂತಂದ್ರೆ ಭಾಳ ಜನ ಏನು ಮಾಡಿದ್ರು ಅಂದ್ರೆ ತಮಗೆ ಏನೇನು ಕಾಣ್ತೈತೆ ಹಂಗೆ. ಒಬ್ಬರು ಮರದಾಗ ತೋರಿಸಿದ್ರು, ಒಬ್ಬರು ಮಣ್ಣಿನೊಳಗೆ ತೋರಿಸಿದ್ರು, ಒಬ್ಬರು ಮೂರ್ತಿ ಒಳಗೆ ತೋರಿಸಿದ್ರು, ಆಮೇಲೆ ಒಬ್ಬರು ಪ್ರಾಣಿ ಒಳಗೆ ತೋರಿಸಿದ್ರು. ಹಿಂಗೆ ಕಲ್ಲು ಮಣ್ಣು ಮೂರ್ತಿ ಹಿಂಗೆಲ್ಲ ನೋಡ್ತಾ ನೋಡ್ತಾ ಮನುಷ್ಯ ಏನೇನು ವಿಚಾರ ಮಾಡ್ತಾನಲ್ಲ ಹಂಗೆ ವಿಚಾರ ಮಾಡ್ಕೊತ ಮೊದಲಿಗೆ ಪಂಚಭೂತಗಳನ್ನು ನೋಡಿದವ. ಪಂಚಭೂತಗಳನ್ನು ನೋಡಿದಾಗ ಆಕಾಶದೊಳಗೆ ಬರ್ತಕ್ಕಂಥ ಗುಡುಗು ಸಿಡ್ಲು ನೋಡಿದ, ಅದರಿಂದ ನನಗೇನೋ ತೊಂದರೆ ಆಗ್ತೈತೆ ಅಂತ ತಿಳ್ಕೊಂಡು ಬೈಬೀತ ಅದ. ಅದನ್ನು ದೇವರು ಅಂತ ತಿಳ್ಕೊಂಡು ಅದನ್ನು ಪೂಜೆ ಮಾಡಕತ್ತ. ಮುಂದವ ಗಾಳಿ ಜೋರಾದಂಥ ಬಿರುಗಾಳಿ ಬರಾಕತ್ತು. ಆ ಬಿರುಗಾಳಿಯಿಂದ ಅವ್ನ ನಷ್ಟವನ್ನು ಅನುಭವಿಸಕತ್ತ. ಇದು ಕೂಡ ದೇವ್ರು ಇರ್ಬೋದೇನೋ ಅಂತೇಳಿ ಪೂಜೆ ಮಾಡಕತ್ತ.